ಕಟ್ಟೆ ಅಂದ್ಬಿಟ್ಟು ಸಿಟಿ ಸರ್ವೆಲಿ ಎಂಟ್ರಿ ಆಗಿತ್ತು. ಬಟ್ ರೆವಿನ್ಯೂ ಡಿಪಾರ್ಟ್ಮೆಂಟೆಲ್ಲ ಆರ್ ಟಿ ಸಿಗಳೆಲ್ಲ ಅವ್ರವ್ರ ಹೆಸರಲ್ಲಿ ಇತ್ತು, ಲ್ಯಾಂಡ್ ಓನರ್ ಹೆಸರು. ಪೀಟರ್ ಫ್ಯಾಮಿಲಿ 20 ಎಕರೆ ಟೋಟಲ್. ನಾನು ಚಾಮುಂಡಿ ತಪ್ಪಲಿನ ಭೂಮಾಲೀಕರ ಸಂಘದ ಕಾರ್ಯದರ್ಶಿ ಕೆ ಮನು ಹಾಗೂ ನಾನು ಈ ಸ್ಥಳದ ಬಾಜುದಾರ. ನಾವು ಟೋಟಲಿ 33 ಎಕರೆ 28 ಗುಂಟೆ, 13.5 ಎಕರೆ ನಮ್ಮ ತಾಯಿ ಕೊಟ್ಟಿದ್ರು. ಆಮೇಲೆ ನಂತರ 20 ಎಕರೆ 81ರಲ್ಲಿ ಪೀಟರ್ ಫ್ಯಾಮಿಲಿ ಪರ್ಚೇಸ್ ಮಾಡ್ತು. ಇದು ಆಗ ಡಿ ಸಿ ಶಿಕ್ಕ ಅವರಿದ್ದಾಗ ಕೆರೆ ಅಂದ್ಬಿಟ್ಟು ಸ್ವಲ್ಪ ಡೆಮಾಲಿಷ್ ಮಾಡಿದರು. ಆಮೇಲೆ 6 ಎಕರೆ 10 ಗುಂಟೆ ಕೆರೆ ಅಂತ ನಮೂದಿಸಿ ಪೀಟರ್ನು ಮತ್ತು ಮೂಡಾ ಕಮಿಷನರ್ನು ಇದು ಮಾಡಿದರು. ಈ ಲೇಔಟ್ ಫಾರ್ಮೇಷನ್ ಮಾಡಿದ್ದು 96ಅಲ್ಲಿ. ಲೇಔಟ್ ಫಾರ್ಮೇಷನ್ ಮಾಡಬೇಕಾದ್ರೆ ಕೆ ಸಿ ಲೇಔಟ್ ಫಾರ್ಮೇಷನಲ್ಲಿ ಒಂದು ಡ್ರೈನ್ ಹೋಯ್ತು ಒಳಗಡೆ, ಸ್ಟಾಮ್ ವಾಟರ್ ಡ್ರೈನು. ಅದು ಮೂಡಾನೇ ಕನ್ಸ್ಟ್ರಕ್ಟ್ ಮಾಡುತ್ತೆ. ಸೊ ಅದರಲ್ಲಿ 23 ಗುಂಟೆ ಈ ಕಡೆ ಬರುತ್ತೆ, ಈ ಕಡೆ NOC ಲ್ಯಾಂಡ್ ಯೂಸ್ ಬಂದು ರೆಸಿಡೆನ್ಷಿಯಲ್ ಅಂತ ಹೇಳ್ತಾರೆ. ಅದನ್ನು ಕನ್ವರ್ಷನ್ DC ಕನ್ವರ್ಷನ್ ಆಗಿದೆ. ಆಮೇಲೆ ಒಳಗಡೆ 14 ಗುಂಟೆ ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಿದೆ. HUD ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಆಗಿ 14 ಗುಂಟೆ ಮೂಡಲ್ಲಿ ದುಡ್ಡು ಕಟ್ಟಿಸ್ಕೊಂಡು ಅದು DC ಅಲ್ಲೇ ಮಾಡ್ತಾರೆ ಕಮರ್ಷಿಯಲ್ ಇದಕ್ಕೆ. ಸೊ ಈ ಏಕಾಏಕಿ ಅದೆಲ್ಲ ಕನ್ಸಿಡರ್ ಮಾಡ್ದೇ ಆಗ ಆರ್ಡ್ರ್ ಮಾಡಿದರು. ಆಮೇಲೆ ನಂತರ ನಾವು 1563 ಎಕರೆ 31 ಗುಂಟೆನೂ ಬೀಕಾರ ಅಂತ DC ಶಿಕ್ಕ ಅವ್ರು ಆರ್ಡ್ರ್ ಮಾಡಿದರು. ಅದರಂತೆ ನಾವು ಕೋರ್ಟ್ಗೆ ಹೋಗಿ ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ಪಡ್ಕೊಂಡು ಅದು ವಿಚಾರಣೆ ನಡೆದ ಮೇಲೆ ಇದು ಸರ್ಕಾರಿ ಲ್ಯಾಂಡ್ ಅಲ್ಲ, ಇದು ಪ್ಯಾಲೇಸ್ ಪರವಾಗಿ ಎಲ್ಲ ತೊಗೊಂಡಿದ್ದು ಲ್ಯಾಂಡ್ ಹೋಗಿ ಅದರಂತೆ ಆದೇಶ ಆಗುತ್ತೆ. ರಿಟ್ ಪಿಟಿಷನ್ ಇದರಲ್ಲಿ ಅದು ತದನಂತರ ರಿಟ್ ಅಪೀಲ್ಗೆ ಹೋಗ್ತಾರೆ. ರಿಟ್ ಅಪೀಲ್ಗೆ ಹೋದ್ರು ಅಲ್ಲೂ ಏನು ಕೆಳಗಡೆ ಕೋರ್ಟ್ ಸಿಂಗಲ್ ಬೆಂಚಲ್ಲಿ ಆರ್ಡ್ರ್ ಆಗಿದ್ದು ಅದೇ ಪಾಸ್ ಆಯಿತು. ನೆಕ್ಸ್ಟು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ SLP ಹಾಕ್ಕೊಂಡು, ಅಲ್ಲೂ ಅದೇ ಥರನೇ ಆಯಿತು. ಆಮೇಲೆ ಪುನಃ ರಿವ್ಯೂ ಪಿಟಿಷನ್ ಹಾಕ್ಕೊಳ್ತಾರೆ. ರಿವ್ಯೂ ಪಿಟಿಷನಲ್ಲೂ ಮಾಡಿರೋದು ಸರಿ ಅಂದ್ಬಿಟ್ಟು ಅದು 6 ಜಡ್ಜಸ್ ಕಮಿಟಿ ಇರುತ್ತೆ, ಅಲ್ಲೂ ಆರ್ಡ್ರ್ ಆಯ್ತದೆ. ಸಿಂಗಲ್ ಬೆಂಚ್ ಮಾಡಿರೋದು ಕರೆಕ್ಟ್, ಅದು ಪ್ಯಾಲೇಸ್ ಪ್ರಾಪರ್ಟಿ, ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ. ಅದಾದ ನಂತರ ಖಾತೆ ಮಾಡೋದಕ್ಕೆ ಅಪ್ಲೈ ಮಾಡಿದ್ವಿ, ಅವ್ರು ಮಾಡಲಿಲ್ಲ ತಹಸೀಲ್ದಾರರು. ಆಗ ಪುನಃ ಕಂಟೆಂಪ್ಟ್ಗೆ ಹೋದ್ವಿ. ಕಂಟೆಂಪ್ಟು 3C723 ಆಫ್ 2021 ಎಲ್ಲರಿಗೂ ಖಾತೆ ಆದೇಶ ಆಯಿತು. ಅದ ನಂತರ ಪೋಡಿ ಮಾಡ್ಕೊಳ್ಳೋರು ಪೋಡಿ ಮಾಡ್ಕೊಳ್ತಾ ಇದ್ದಾರೆ. ಇದೊಂದು ಕಟ್ಟೆ ಏರಿಯಾ ಮಾತ್ರ ಒಂದು ಸ್ವಲ್ಪ ಇದ್ದಿತ್ತಲ್ಲ, ಅದು ಕಟ್ಟೆ ಯಾರು ಒತ್ತುವರಿ ಮಾಡ್ಕೊಂಡು ಆಕ್ರಮಿಸ್ಕೊಂಡಿಲ್ಲ. ಅದು ಅಧಿಕೃತ ಅವ್ರದ್ದೇ ಸೇಲ್ ಡೀಡ್ ಇದೆ. ರಾಯ್ ಪೀಟರ್ ಅನ್ನೋರು ಕೇರಳದಲ್ಲಿದ್ದಾರೆ. ನಾನು ಅವರಿಂದ 23 ಗುಂಟೆ GPA ಹೋಲ್ಡರ್, ರಿಜಿಸ್ಟರ್ಡ್ GPA ಮಾಡ್ಕೊಂಡಿದ್ದೀನಿ. ನಾನು GPA ಹೋಲ್ಡರ್ ಅಷ್ಟೇ. ನಾನು ಕಾನೂನಾತ್ಮಕವಾಗಿ ಏನು ಲೀಗಲ್ ಆಗಿ ಇದು ಮಾಡಬೇಕಿತ್ತು ವಕೀಲರಿಂದ, ಅದರಂತೆ GPA ಮಾಡ್ಕೊಂಡಿದ್ದೀನಿ. ಅಲ್ಲ, ಈಗ ಇದು ಕರೆಗಟ್ಟೆ ಅನ್ನೋದಾದರೆ KC ಲೇಔಟ್ ಈಗ ಮೂಡೋದವ್ರು ಬಡಾವಣೆ ಮಾಡಿದಾರಲ್ಲ, ಈಗ 6 ಎಕರೆ 11 ಗುಂಟೆ ಸಮಥಿಂಗ್ ಏನೋ ಇದೆಯಲ್ಲ, ಇದು ಕೆರೆ ಅದು ಕೆರೆ ಅಂದರೆ ಎಲ್ಲ ಆಯ್ತು, ಎಲ್ಲ ಹೊಡೆದು ಈಗ ಮನೆ ಇವರು ಮುಖಂಡರು ಹೇಳ್ದಂಗೆ, ಶಾಸಕರು ಹೇಳ್ದಂಗೆ ಇದೆಲ್ಲ ಕೆರೆ ಹೌದು ಹೌದು ಹೌದು. ಹಂಗಂದ್ರೆ ಇಡೀ KC ಲೇಔಟ್ನೇ ನೀವು ಡೆಮಾಲಿಷ್ ಮಾಡಬೇಕು ಹೊರಟಿದ್ರೆ ಏನೋ ಗೊತ್ತಿಲ್ಲ. KC ಲೇಔಟ್ ಎಲ್ಲ ಕೆರೆ ಅನ್ನೋದಾದರೆ ಇದು ಕೆರೆನೇ ಅದು ಕೆರೆನೇ ಅಂತ ನನ್ನ ಒಂದು ಅನಿಸಿಕೆ. ನಾವು ಇದೆಲ್ಲ ಲೀಗಲಾಗಿ ಆಸ್ಪೆಕ್ಟ್ಸಲ್ಲಿ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಇನ್ನು ಮುಂದಿನ ಪರಿಸರ ಸಂರಕ್ಷಣೆ ಭಾಳ ಇಂಪಾರ್ಟೆಂಟು, ಅದರಲ್ಲಿ 2 ಮಾತಿಲ್ಲ. ಮಾಡಲಿ, ಎಲ್ರಿಗೂ ನ್ಯಾಯ ಸಿಗಲಿ. KC ಲೇಔಟ್ ಜನತೆಗೆ ಪಾಪ ಮನೆಯೆಲ್ಲ ಕಟ್ಕೊಂಡಿದ್ದಾರೆ, ಅವ್ರಿಗೇನು ಪರಿಹಾರ ಕೊಡ್ತಾಯಿಲ್ಲ, ಅವ್ರಿಗೆ ಡೆಮಾಲಿಷನ್ ಹೆಂಗೆ ಮಾಡ್ತಾರೆ ಪಾಪ ಅಂತ ನಾವು ಯೋಚನೆ. ನಮ್ಮದು ಇದು ಕೆರೆ ಆದರೆ ಅದು 100% ಕಾನೂನಾತ್ಮಕ, ಇದು 2ನೇ ಮಾತಿಲ್ಲ. ನಾವು ಕೆರೆ ಇದು ಕಂಪ್ಲೀಟ್ ಕೆರೆ ಅನ್ನೋದು ಬಿಟ್ಕೊಡ್ತೀವಿ. ಬಟ್ ಅದಕ್ಕೊಂದು ನ್ಯಾಯ ಇದಕ್ಕೊಂದು ನ್ಯಾಯ ಅಲ್ವಾ. ಈಗ ನಾವೆಲ್ಲರೂ ಈಗ ನಿಮ್ಮ ಪೀಟರ್ ಎಷ್ಟು ಎಕರೆ ಇದೆ, ಎಷ್ಟು ಜಾಗ? 3 ಎಕರೆ 17 ಗುಂಟೆ ಅವ್ರಿಗೆ ಸೇರುತ್ತೆ.